ವೇಕ್ ಅಪ್ ಟು ದ ರಿಯಾಲಿಟಿ. ಇವತ್ತಿನ ರಿಯಾಲಿಟಿ ಸೆಕ್ಟರ್ ನೀವು ಅಬ್ಸರ್ವ್ ಮಾಡಿದ್ರೆ ಮೋರ್ ದನ್ 4.5% ಬೇರಿಶ್ ಆಗಿದೆ. ಬೇರಿಶ್ ಅಲ್ಲ, ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮೆನ್ಸ್ ಸೆಕ್ಟರ್ ಆಗಿದೆ ಇವತ್ತಿನ ರಿಸಲ್ಟ್ ಪ್ರಕಾರ. ಏನಕ್ಕೆ ಅಂತಂದ್ರೆ ಕೆಲವು ರಿಯಾಲಿಟಿ ಸೆಕ್ಟರ್ ನ ಕಂಪನೀಸ್ ಆಗಿರ್ಬೋದು ಮತ್ತೆ ಆ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಆಗಿರ್ಬೋದು ತೀರಾ ಪೂರ್ ಪರ್ಫಾರ್ಮೆನ್ಸ್ ಆಗಿತ್ತು. ಮತ್ತು ಕೆಲವು ಮೇಜರ್ ಸ್ಟಾಕ್ಸ್ ನ Q3 ರಿಸಲ್ಟ್ಸ್ ಆಗಿರ್ಬೋದು ಇನ್ವೆಸ್ಟರ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ನೀವೇನಾದ್ರೂ ಇಂಟ್ರಾಡೇನಲ್ಲಿ ಸ್ಟಾಕ್ ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೆ ನಾವು ನಿಮ್ಗೆ ಸ್ಟಾಕ್ ಹಂಟರ್ ಮುಖಾಂತರ ಯಾವ ತರ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀವಿ ಬನ್ನಿ. ಇವತ್ತಿನ ಎಂಟೈರ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿ ಕಂಪ್ಲೀಟ್ಲಿ ಬೇರಿಶ್ ಆಗಿದೆ. ಅದರಲ್ಲಿ ರಿಯಾಲಿಟಿ ಸೆಕ್ಟರ್ ಬಂದು ಮೋರ್ ದನ್ 4.5% ಬೇರಿಶ್ ಆಗಿದೆ. ಅಂಡ್ ಈ ರಿಯಾಲಿಟಿ ಸೆಕ್ಟರ್ ನಲ್ಲಿ ಅತಿ ಹೆಚ್ಚು ಜಾಸ್ತಿ ಬಿದ್ದಿರೋದು ಯಾವುದು ಅಂತಂದ್ರೆ ಒಬೆರಾಯ್ ರಿಯಾಲಿಟಿ. ಮೋರ್ ದನ್ 8% ಈ ಒಂದು ಸ್ಟಾಕ್ ಕೂಡ ಬಿದ್ದಿದೆ. ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಮ್ಮ ಸ್ಟಾಕ್ ಹಂಟರ್ ಪೇಜ್ ಅಲ್ಲೂ ಕೂಡ ನಮ್ಗೆ ಅಪ್ಡೇಟ್ ಆಗಿದೆ. ಅಬ್ಸರ್ವ್ ಮಾಡಬಹುದು ಒಬೆರಾಯ್ ರಿಯಾಲಿಟಿ 9.7 ಮಾರ್ಕೆಟ್ ಓಪನ್ ಆಗಿಂತ ಮುಂಚೆನೆ ನಮ್ಗೆ 9.7 ಅಲ್ಲಿ ಅಪ್ಡೇಟ್ ಆಗಿದೆ. ಅಷ್ಟೇ ಅಲ್ಲದೆ ನಮ್ಗೆ ಒಬೆರಾಯ್ ರಿಯಾಲಿಟಿ ಶೋಭಾ 9:15 ಗೆ ಅಪ್ಡೇಟ್ ಆಗಿದೆ. ಪ್ರೆಸ್ಟೀಜ್ 9:28 AM ಗೆ, ಲೋಧಾ 9:15 AM ಗೆ, ಗಾರ್ಡಸ್ ಪ್ರಾಪರ್ಟೀಸ್ ಕೂಡ 9:15 AM ಗೆ. ಅಂದ್ರೆ ನೀವು ಮಾರ್ಕೆಟ್ ಓಪನ್ ಆಗಕ್ಕಿಂತ ಮುಂಚೆನೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಕೂಡ ನಮ್ಮ ಸ್ಟಾಕ್ ಹಂಟರ್ ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಆಗಿದೆ. ಈ ತರದ ಇಂಟ್ರಾಡೇ ಸ್ಟಾಕ್ಸ್, ಈ ತರದ ಮೊಮೆಂಟಮ್ ಸ್ಟಾಕ್ಸ್ ನೀವು ಕೂಡ ಇಂಟ್ರಾಡೇ ಮಾಡಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಸ್ಟಾಕ್ ಹಂಟರ್ ಅಂತ. ನಾವು ನಿಮ್ಗೆ ಫ್ರೀ ಮಾಸ್ಟರ್ ಕ್ಲಾಸ್ ನ ಕಳ್ಸಿಕೊಡ್ತೀವಿ. ಲೆಟ್ಸ್ ಹಂಟ್ ಅಂಡ್ ಗ್ರೋ ಟುಗೆದರ್.